ನಮಸ್ತೆ. ಪ್ರಕೃತಿ ಹೇಳ್ತದೆ ಮನುಷ್ಯನಿಗೆ, ಎಲೆ ಮನುಷ್ಯ, ಹೊಂದಿಕೋ ಇಲ್ಲವೇ ಹಾಳಾಗು. ನಾನು ಹೀಗಿದ್ದೀನಿ. ನನ್ನ ಸೌಂದರ್ಯ ಅದೆಷ್ಟು ಆಕರ್ಷಣೀಯ ಇದೆಯಲ್ಲ, ಅಷ್ಟೇ ಕ್ರೌರ್ಯ ನನ್ನೊಳಗಿದೆ. ಬೆಂಕಿ, ಬಿರುಗಾಳಿ, ಸುನಾಮಿ, ಚಂಡಮಾರುತ, ಭೂಕಂಪ, ಪ್ರವಾಹ, ಸಾವಿರ ಸಾವಿರ ನಮೂನೆಯ ಕ್ರೌರ್ಯ ಹಿಂಸೆಗಳನ್ನು ಒಳಗೊಂಡು ಮೇಲ್ನೋಟಕ್ಕೆ ಅತ್ಯಂತ ಸುಂದರವಾಗಿದ್ದೇನೆ ನಾನು. ಅನೇಕ ಋತುಮಾನಗಳಿದ್ದಾವೆ ನನ್ನಲ್ಲಿ. ಎಲ್ಲದಕ್ಕೂ ಹೊಂದಿಕೊಂಡು ನನ್ನನ್ನು ಅನುಸರಿಸ್ಕೊಂಡು ಬದುಕೋ ಹಾಗಿದ್ದರೆ ಬದುಕು, ಇಲ್ಲ ಅಂದರೆ ಹಾಳಾಗೋಗು. ನೀನು ಅಂದ್ಕೊಂಡಂಗೆ ಇಲ್ಲಿ ಯಾವುದೂ ನಡೆಯೋದಿಲ್ಲ. ನಾನು ಅಂದ್ಕೊಂಡಂಗೆ ಆಗಬೇಕು ಎಲ್ಲನೂ ಅಂತ ಪ್ರಕೃತಿ ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆ ಕೊಡ್ತದೆ ಮನುಷ್ಯನಿಗೆ. ಆದರೂ ಮನುಷ್ಯ ಪ್ರಕೃತಿಯ ತಾಳ್ಮೆಗೆ ಸವಾಲೊಡ್ಡುವ ವಿರುದ್ಧಿಯ ಹೆಸರಿನ ದುರಂತಗಳನ್ನು ತಾನೇ ಮೈ ಮೇಲೆ ಎಳ್ಕೊಳ್ತಾನೆ. ಇವನ ಪಾಲಿಗೆ ಅದು ವಿಲಾಸಿ ಜೀವನಕ್ಕೆ ಬೇಕಾದ ಅಭಿವೃದ್ಧಿ. ಆದರೆ ಪ್ರಕೃತಿಗೆ ಸಹನೆ ಆಗಬೇಕಲ್ಲ. ಪ್ರಕೃತಿಯ ಮುಂದೆ ಮನುಷ್ಯ ಅತ್ಯಂತ ಕುಬ್ಜ, ತೃಣ ಮಾತ್ರ, ಏನೂ ಅಲ್ಲ. ನಾವು ಆ ಪ್ರಕೃತಿ ಮುಂದೆ ಶರಣಾದ್ರೇನು ಬಿಟ್ರೇನು ನಾವು ಏನೂ ಅಲ್ವೇ ಅಲ್ಲ. ಕಣ ಕಣನೂ ಅಲ್ಲ, ಏನಲ್ಲ. ನಾವೊಂದು ಮಣ್ಣಿನ ಬೊಂಬೆ. ಮಣ್ಣಿಂದ ಆದಂಥ ಕಾಯ ಆ ಮಣ್ಣನ್ನೇ ರಕ್ಷಣೆ ಮಾಡೋದಿಲ್ಲ ಅಂತಂದರೆ ಸುಮ್ಮನೆ ಬಿಡ್ತಾಳೇನ್ರಿ ಪ್ರಕೃತಿ ದೇವಿ? ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅಂಥೇಳಿ ಒಂದು ಪಾಠ ಮಾಡ್ತಿದ್ದೆ ನಾನು. PU ಸೆಕೆಂಡ್ ಇಯರ್ ಇರ್ಬೋದು ಬಹುಶಃ ಅದು. ಅವಾಗಷ್ಟೊಂದು ಭಯಾನಕವಾಗಿ ಮನುಷ್ಯ ದುರಂತವನ್ನು ಕಂಡಿದ್ನಲ್ಲ. ಅಂತಹ ದೊಡ್ಡ ಅರಣ್ಯ, ಕಣಿವೆ, ಬೆಟ್ಟ ಗುಡ್ಡಗಳ ಪ್ರದೇಶವನ್ನು ಕಡಿದು ಕಾಫಿ ತೋಟ ಮಾಡಿ ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಟ್ಟು ಫ್ಯಾಕ್ಟ್ರಿ ಹಂಗೆ ಹಿಂಗೆ ಸುಡುಗಾಡೆಲ್ಲ ಮಾಡಿ ವಿಲಾಸಿ ಜೀವನದ ರುಚಿ ತೋರಿಸಿದಂಥ ಬ್ರಿಟಿಷರು ಆ ಕಾಫಿ ತೋಟನೂ ಮುಂದೆ ಎಷ್ಟು ವರ್ಷ ನಡೀತದೆ? ಒಂದು ಮನುಷ್ಯನ ನಿರ್ಮಾಣವೇ ಎಲ್ಲವೂ ವಿನಾಶಕ್ಕೆ. ಅದೂ ಎಲ್ಲ ಫ್ಯಾಕ್ಟ್ರಿಗಳು ಬಂದಾಗಿ ಎಲ್ಲ ಕಾರ್ಮಿಕರೆಲ್ಲ ಬೀದಿಗೆ ಬಿದ್ದು ಇಡೀ ಪ್ರದೇಶವೇ ಬರಿದಾಗಿ ಬರಡಾಗಿ ಹೋದಾಗ ಅಲ್ಲಿನ ಪಕ್ಷಿ ಪ್ರಾಣಿಗಳ ಗತಿ ಪಾಪ ಅಷ್ಟು ಕರುಣಾಜನಕವಾಗಿತ್ತು. ಮನುಷ್ಯ ಕೂಡ ಬೀದಿಗೆ ಬಿದ್ದ. ಇದು ಮನುಷ್ಯನೇ ಎಳೆದುಕೊಂಡಂಥ ದುರಂತ. ಅತ್ಯಂತ ಕಡಿದಾದ ದಟ್ಟಡವಿ ಅಂತ ಇದ್ದಂಥ ವಾಲ್ಪರೈ ಬರಡನ್ನು ಮಾಡಿದಂಥ ಕೀರ್ತಿ ಮನುಷ್ಯನಿಗೆ. ಮನುಷ್ಯ ಸಂಕುಲವನ್ನೇ ನಾಶ ಮಾಡಿಕೊಂಡು ಇಡೀ ಜೀವರಾಶಿಗಳನ್ನು ನಾಶ ಮಾಡಿ ತನ್ನ ಸ್ವಾರ್ಥ, ದುರಾಸೆ ಇವುಗಳ ಬೆನ್ನಹತ್ತಿ ಎಂಥ ಅವಿವೇಕದ ಕೆಲಸ ಮಾಡಿ ತನ್ನ ಜೊತೆ ಉಳಿದವರನ್ನು ಜಕ್ಕೊಂಡು ಬಿಡ್ತಾನಲ್ರಿ ಇವನು ಅನಾಹುತಕ್ಕೆ. ನಿನ್ನೆ ನಡೆದಂಥ ನೇಪಾಳ ದುರಂತ ಎಂಥ ಭಯಾನಕ, ಭೀಕರ. ಮೈ ಗಾಡ್, ಪ್ರಕೃತಿ ಮುನಿದರೆ ಬರೀ ಅರ್ಧ ಗಂಟೆ ಒಳಗೆ ಇಡೀ ಜಿಲ್ಲೆ ರಸೋಲಾ ಅನ್ನೋಂಥ ಜಿಲ್ಲೆಯ ಹಳ್ಳಿಗಳನ್ನೇ ಅಪೋಷಣ ತೊಗೊಂಡ್ಬಿಡ್ತಲ್ಲ. ಅದೆಂಥ ರೌದ್ರ ನರ್ತನ ಮಾಡಿಬಿಡ್ತಲ್ಲ. ಪ್ರಾಣವನ್ನು ಉಳಿಸೋ ಗಂಗೆ ಪ್ರಾಣವನ್ನು ತೆಗಿತಾಳೆ ಅನ್ನೋದಕ್ಕೆ ಒಂದು ಜೀವಂತ ಜ್ವಲಂತ ಸಾಕ್ಷಿಯಾಗಿ ನೇಪಾಳ ನಿನ್ನೆ ರುದ್ರ ನರ್ತನ ಮಾಡಿದ್ದು ನಾವು ಕಣ್ಣಾರೆ ಕಂಡ್ವಲ್ಲ. ಅಂಥ ಏನು ನಮ್ಮ ದೇಶವನ್ನು ಕಾಯುವಂಥ ತಂದೆ ಸಮಾನ ಹಿಮಾಲಯ ಅಂತ ಓದಿದ್ವಿ ನಾವು. ಗಂಗೆ, ತುಂಗೆ, ಕಾವೇರಿ ತಾಯಿ ಸಮಾನ. ನಮಗೊಂದೇನೋ ಹೆಮ್ಮೆ ಇತ್ತು, ಭದ್ರತೆ ಇತ್ತು. ಹೌದಲ್ಲ, ನಮ್ಮ ಟೀಚರ್ಗಳು ಹಂಗೆ ಪಾಠ ಮಾಡ್ತಿದ್ರು. ಆ ಹಿಮಾಲಯ ಪರ್ವತ ಅಷ್ಟು ಎತ್ತರಕ್ಕೆ ನಮ್ಮ ದೇಶವನ್ನು ರಕ್ಷಣೆ ಮಾಡೋ ಗೋಡೆಯಾಗಿ ನಿಂತಿರೋದಕ್ಕೆ ಯಾವ ಅರಬ್ ಕಂಟ್ರಿ ದೇಶದವರು ಅಂದರೆ ವಿದೇಶಿಗಳು ಅಷ್ಟು ಸುಲಭವಾಗಿ ಆಕ್ರಮಣ ಮಾಡಲಿಕ್ಕೆ ಆಗಲ್ಲ ನಮ್ಮ ದೇಶದ ಮೇಲೆ. ಮತ್ತು ಯಾವುದೇ ಪ್ರಾಕೃತಿಕ ವೈಕೋಪಗಳು ಕೂಡ ನಮ್ಮ ದೇಶದ ಮೇಲೆ ಬಹಳ ಬೇಗ ಆಗೋದಿಲ್ಲ ಅಂತ ಭೂಗೋಳ ಪಾಠ ಮಾಡುವಾಗ ನಾವು ಕೇಳಿಸ್ಕೊಂಡು ಆ ಹಿಮಾಲಯ ಪರ್ವತದ ಬಗ್ಗೆ ಒಂದು ಧನ್ಯತಾ ಭಾವ, ಭದ್ರತಾ ಭಾವ, ನಾವು ಬಹಳ ರಕ್ಷಿತರು, ಸುಭದ್ರವಾಗಿದ್ದೇವೆ ನಾವು ಅನ್ನೋ ಭಾವನೆ ನನಗಿತ್ತು ಇಷ್ಟು ವರ್ಷ ಕೂಡ, ಈಗಲೂ ಕೂಡ. ಆದರೆ ನಿನ್ನೆ ನಡೆದ ನೇಪಾಳದ ದುರಂತ ಮೈಯೆಲ್ಲ ಪರ್ಚ್ಕೊಳ್ಳೋ ಹಾಗೆ. ಅಂಥ ಮುಗಿಲೆತ್ತರಕ್ಕೆ ಬೆಳೆದು ನಿಂತ ನೈಸರ್ಗಿಕ ಪರ್ವತವನ್ನು ಕೂಡ ಬಗಿದು ಅಗಿದು ಅಲ್ಲಿ ರೋಡ್ ಮಾಡೋಕ್ಕೆ ಹೊರಟಾನೆ ಈ ಮನುಷ್ಯ. ಆ ಚೀನಿಯರಿದ್ದಾರಲ್ಲ, ಅಲ್ಲೆಲ್ಲ ಅಭಿವೃದ್ಧಿ ಮಾಡ್ತಾರಂತೆ ಇವರು. ಎಲ್ಲ ಕಡೆ ಭೂಮಿಯನ್ನು ಅಗದು ಬಗದು
ಎಷ್ಟಂತ ಅತ್ಯಾಚಾರಗಳನ್ನು ಸಹಿಸ್ಕೋತದೆ ಒಂದು ಒಡಲು. ಒಂದು ಸತಿ ಸಿಡಿದು ನಿಂತುಳು ಅಂತಂದರೆ ಹೀಗೆ ಎಲ್ಲವೂ ನಿರ್ನಾಮ, ವಿನಾಶಕಾಲೇ ವಿಪರೀತ ಬುದ್ಧಿ ಮನುಷ್ಯನಿಗೆ. ಎಲ್ಲಿ ರೋಡ್ ಮಾಡಬೇಕು, ಎಲ್ಲಿ ಫ್ಯಾಕ್ಟ್ರಿ ಕಟ್ಟಬೇಕು, ಎಲ್ಲಿ ಮನೆಗಳನ್ನು ಕಟ್ಕೋಬೇಕು, ಎಲ್ಲಿ ಏನನ್ನ ಮಾಡಬೇಕು ಬಿಟ್ಟು ಎಲ್ಲನೂ ನಂದೇ, ಎಲ್ಲ ಕಡೆಯೂ ನಾನು ಕಾಲಿಡಲೇಬೇಕು, ಎಲ್ಲ ಕಡೆ ನಾನು ನನ್ನದನ್ನು ಸ್ವಾಹ ಮಾಡಿಕೊಳ್ಳೇಬೇಕು ಆ ಭೂಮಿಯನ್ನು ಅಂತ ಹೊರಟಂಥ ಆ ಮನುಷ್ಯನಿಗೆ ಹೀಗೆ ಬುದ್ಧಿ ಕಲಿಸ್ತದೆ ಪ್ರಕೃತಿ. ಹಚ್ಚ ಹಸಿರಿನ ದಟ್ಟನಾದ ಕಾಡುಗಳನ್ನು ಕಡಿದು ನಾಡನ್ನಾಗಿ ಮಾಡಿಕೊಂಡು ಮನೆ ಮೇಲೆ ಮನೆ, ಬಂಗ್ಲೆ ಮೇಲೆ ಬಂಗ್ಲೆ, ಕಾರಿನ ಮೇಲೆ ಕಾರು, ಎಷ್ಟಂತ ಐಷಾರಾಮಿ ಬದುಕಿದು. ಅದನ್ನು ಬರೆದು ಮಾಡಿ ಇದನ್ನು ತುಂಬಿಕೊಂಡು ನಾಳೆ ಹೊಟ್ಟೆ ಬಟ್ಟೆ ಉಸಿರಾಟ ಆಮ್ಲಜನಕ ಇವೆಲ್ಲ ಎಲ್ಲಿಂದ ಪೂರೈಸ್ಕೊಳ್ಳೋದು? ಆ ಮನೆಯಿಂದ ಬರ್ತಾವೇನ್ರಿ? ಬರಲ್ಲ. ಅದು ಇದ್ರೇ, ಕಾಡಿದ್ರೇ ನಾಡು, ಹಸಿರಿದ್ರೇ ಉಸಿರು. ಈ ಎಲ್ಲ ಸತ್ಯ ಗೊತ್ತಿದ್ದು ಕೂಡ ನಾವು ಅದನ್ನು ನಾಶ ಮಾಡೋಕೆ ಹೋಗ್ತೀವಲ್ಲ. ಈಗ ನೋಡ್ರಿ, ಸಕ್ರೆ ರೇಟ್ ಜಾಸ್ತಿ ಮಾಡಿ ಪೆಟ್ರೋಲ್ ಮಾಡೋದಂತ. ಅದರಿಂದ ತಿನ್ನೋದು ಹೊಟ್ಟೆ ಮುಖ್ಯನೋ ಏನದು ಪೆಟ್ರೋಲ್ ಮುಖ್ಯನೋ? ಅಕ್ಕಿ ಎಂದು ಸಹಿತ ಪೆಟ್ರೋಲ್ ಮಾಡೋರು, ನಾಳೆ ಅಕ್ಕಿ ರೇಟ್ನೂ ಜಾಸ್ತಿನೇ. ಇವೆಲ್ಲವೂ ಅರಾಜಕತೆ, ಅಸ್ಥಿರತೆಯ ಲಕ್ಷಣಗಳು, ರಾಜಕೀಯ ತಲ್ಲಣಗಳು. ರಾಜಕೀಯದೊಳಗೆ ಬರೀ ಕಳ್ಳ ಕಾಕರು ಖದೀಮರು ತುಂಬಿಕೊಂಡು ಇರುವ ಸಂಪತ್ತನ್ನೆಲ್ಲ ಲೂಟಿ ಮಾಡಿ ತಮ್ಮ ಮನೆ ತುಂಬಿಸ್ಕೊಂಡು ಈ ಬಡವರ ಎಲ್ಲ ಜನರ ಜೇಬನ್ನು ಬರೆದು ಮಾಡಿ ಈ ರೀತಿಯ ಒಂದು ಶಿಥಿಲಾವಸ್ಥೆಯನ್ನು ಸೃಷ್ಟಿ ಮಾಡಿಬಿಟ್ಟಿರ್ತಾರೆ ಅವ್ರ ದೇಶದೊಳಗೆ. ಇದರಲ್ಲಿ ಸಿಲುಕಿ ನಲುಗೋರು ಮಧ್ಯಮ ವರ್ಗಗಳು, ಸಾಮಾನ್ಯ ಜನರು. ಆ ಪೆಟ್ರೋಲು, ಆ ಬಂಗಾರ, ಅವೆಲ್ಲ ಲೋಹಗಳು, ಆ ವಜ್ರ ವೈಡೂರ್ಯ, ಈ ಎಲ್ಲ ವಿಲಾಸಿ ಬದುಕು, ಟಿ ವಿ ಅಂಥವು, ರೆಫ್ರಿಜಿರೇಟ್ರ್ ಏನೇನೆಲ್ಲ ಇದ್ದಾವಲ್ಲ, ಅವು ಇಲ್ಲ ಅಂದರೂ ಬದುಕಿಬಿಡ್ತೀವಿ ರೀ. ಆದರೆ ಅನ್ನ, ಆಹಾರ, ವಸತಿ ಇವೆಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲ ಅಂದರೂ ಬದುಕೋಕ್ಕಾಗುತ್ತೇನೋ? ಎಲ್ಲನೂ ಬಿಟ್ಟು ಬೆತ್ತಲೇನೆ ಬದುಕ್ತೀವಿ ಅಂದರೂ ಕೂಡ ಆಮ್ಲಜನಕ ಇಲ್ಲೇ ಬದುಕೋಕ್ಕಾಗುತ್ತೇನ್ರಿ? ಶುದ್ಧವಾದ ಗಾಳಿ ಇಲ್ಲ ಅಂತಂದರೆ ಶುದ್ಧವಾದ ಗಾಳಿ ಎಲ್ಲಿಂದ ಬರಬೇಕು? ನಮಗೆ ಪರಿಸರದಿಂದಲೇ ಬರಬೇಕಲ್ಲ. ಕಾಡಿನಲ್ಲಿ ಬೆಳೆದಂತಹ ಗಿಡ ಮರಗಳಿಂದಲೇ ಆಮ್ಲಜನಕ ಬರಬೇಕಲ್ಲ ನಮಗೆ. ಮತ್ತು ಅದನ್ನೇ ಕಡಿದು ಬರಿದು ಮಾಡಿ ಇಟ್ರಿ ಅಂತಂದರೆ ಇದೇ ಗತಿ. ನೇಪಾಳದೊಳಗೆ ಆಯ್ತಲ್ಲ, ಈಗ ಇದೇ ಗತಿಯನ್ನು ಅನುಭವಿಸ್ಬೇಕಾಗ್ತದೆ ಮನುಷ್ಯ ಎಲ್ಲ ಕಡೆ. ಇಷ್ಟು ವರ್ಷ ಇನ್ನೂ ನಾವು ಭೂಗೋಳದಾಗ ಓದ್ವಿ, ಇತಿಹಾಸದಾಗ ಓದ್ವಿ, ಸೈನ್ಸ್ ಓದಿದ್ವಿ, ಪಾಠಶಾಲೆಯೊಳಗೆ ಮಾತ್ರ ಓದ್ತಾ ಇದ್ವಿ, ಅಲ್ಲೇ ದಿಗಿಲ್ಗೊಳ್ತಾ ಇದ್ವಿ. ಬಟ್ ಈಗ ಕಣ್ಣು ಮುಂದೆನೇ ಕಟ್ಟದ ಹಾಗೆ ಎಲ್ಲ ದೃಶ್ಯಗಳು ತೋರಿಸ್ತಾರಲ್ಲ. ಈಗಲೂ ಎಚ್ಚೆತ್ಕೊಳ್ಳೋದೇನೆ ಮನುಷ್ಯ ಮೈ ಮರೆತು ಬಿಟ್ಟ ಅಂತಂದರೆ ಪ್ರಕೃತಿ ನಮ್ಮನ್ನು ಮಣ್ಣು ಮರೆ ಮಾಡಿಬಿಡ್ತದೆ ಅನ್ನೋದೇ ಸತ್ಯ. ಥ್ಯಾಂಕ್ ಯು.